ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನಕ್ಕೂ 2 ದಿನದ ಮುನ್ನವೇ ಫಾಲ್ಟಾದಲ್ಲಿ ಎಲ್ಲಾ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಚುನಾವಣಾ ಕಣದಿಂದಲೇ ಹಿಂದೆ ಸರಿದಿದ್ದಾರೆ ಟಿಎಂಸಿಯ ಜಹಾಂಗೀರ್ ಖಾನ್ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ವೆಸ್ಟ್ ಬೆಂಗಾಲ್ ಫಾಲ್ಟಾ ವಿಧಾನಸಭಾ ಕ್ಷೇತ್ರ ಇಲ್ಲಿ ಮರು ಚುನಾವಣೆ ಇತ್ತು. ಮತದಾನಕ್ಕೂ 2 ದಿನದ ಮುನ್ನವೇ ಫಾಲ್ಟಾದಲ್ಲಿ ಎಲ್ಲಾ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಚುನಾವಣಾ ಕಣದಿಂದಲೇ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ಹಿಂದೆ ಸರಿದಿದ್ದಾರೆ. ಫಾಲ್ಟಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ನಾಳೆ ಮರುಮತದಾನ ಇತ್ತು. 40,000 ಮತಗಳ ಅಂತರದಿಂದ ಜಹಾಂಗೀರ್ ಖಾನ್ ಗೆದ್ದಿದ್ರು. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಈಗ ಕಣದಿಂದಲೇ ಹಿಂದೆ ಸರಿದಿದ್ದಾರೆ. ಐಪಿಎಸ್ ಅಧಿಕಾರಿಗೆ ಆವಾಜ್ ಹಾಕಿದ್ರು ಈ ಜಹಾಂಗೀರ್ ಖಾನ್. ನೀವು ಸಿಂಗಮ್ ಆದ್ರೆ ನಾನು ಪುಷ್ಪ ಅಂತೇಳಿ ಆವಾಜನ್ನ ಈ ವ್ಯಕ್ತಿ ಹಾಕಿದ್ರು. ಆದ್ರೆ 2 ದಿನದಲ್ಲಿ ಮರು ಮತದಾನಕ್ಕೂ ಮೊದಲೇ ಜಾಗ ಖಾಲಿ ಮಾಡಿದ್ದಾನೆ ಜಹಾಂಗೀರ್ ಖಾನ್. ಹಾಗಾಗಿ ಫಾಲ್ಟಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಮಮತಾ ಬ್ಯಾನರ್ಜಿ ಸಹೋದರಳಿಯ ಅಭಿಷೇಕ್ ಬ್ಯಾನರ್ಜಿಗೆ ದೊಡ್ಡ ಆಘಾತ ಎದುರಾಗಿದೆ. ಇನ್ನೇನು 2 ದಿವಸದಲ್ಲಿ ಮರು ಮತದಾನ ಇತ್ತು, ಅದಕ್ಕೂ ಮೊದಲೇ ಜಾಗವನ್ನ ಖಾಲಿ ಮಾಡಿದ್ದಾರೆ. ಹಾಗಾಗಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿಗೆ ಈ ಮೂಲಕ ದೊಡ್ಡ ಆಘಾತ ಎದುರಾಗಿದೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರ ವೆಸ್ಟ್ ಬೆಂಗಾಲ್ನ ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ಬರುತ್ತೆ. ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಹೆಸರನ್ನ ಕೇಳಿರಬಹುದು ನೀವು. ಅದರ ವ್ಯಾಪ್ತಿಗೆ ಬರುವಂತ ಒಂದು ವಿಧಾನಸಭಾ ಕ್ಷೇತ್ರ ಇದು. ಇಲ್ಲಿ ಚುನಾವಣಾ ಅಕ್ರಮ ಆಗಿತ್ತು. ಈ ಕಾರಣಕ್ಕಾಗಿ ಮರು ಮತದಾನ ಮಾಡೋಕೆ ಚುನಾವಣಾ ಆಯೋಗ ಘೋಷಣೆಯನ್ನ ಮಾಡಿತ್ತು. ಅದರಂತೆ ಮರು ಮತದಾನಕ್ಕೆ 2 ದಿನಕ್ಕೂ ಮುನ್ನವೇ ಎಲ್ಲ ರೀತಿಯಾಗಿ ಅಲ್ಲಿ ಉಲ್ಟಾ ಪಲ್ಟಾ ಆದಂತೆ ಕಾಣ್ತಾ ಇದೆ. ಕಾರಣ ಟಿಎಂಸಿಯ ಅಭ್ಯರ್ಥಿ ಜಹಾಂಗೀರ್ ಖಾನ್ ಈ ಹಿಂದೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬಂದಂತ ಟಿಎಂಸಿಯ ಪ್ರಬಲ ನಾಯಕ ಎನಿಸಿಕೊಂಡಿರುವಂತ ಜಹಾಂಗೀರ್ ಖಾನ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಈ ಮೂಲಕ ಬಿಜೆಪಿಗೆ ಮುನ್ನಡೆ ಆಗಬಹುದು. ಆ ಕ್ಷೇತ್ರದಲ್ಲಿ ಬಹುತೇಕ ಬಿಜೆಪಿಯೇ ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರ ಜೋರಾಗಿದೆ. নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে সিনেমার আবিষে আমরাও পুষ্পা ঝুঁকে নেই। আমরা ঝুঁকবো সাধারণ মানুষের কাছে, আমরা ঝুঁকবো গণদেবতার কাছে। উনি নিজেকে সিংহ মনে করে ಸಿನಿಮಾ ಆಫೀಸೆ 2 ದಿನಕ್ಕೂ ಮೊದಲೇ ಇಲ್ಲಿ ಆಗಿರುವಂತ ಉಲ್ಟಾ ಪಲ್ಟವನ್ನ ನೋಡಬೇಕಾಗುತ್ತೆ. ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಅಕ್ರಮಗಳು ನಡೆದಿದೆ ಎನ್ನುವಂತ ಕಾರಣಕ್ಕಾಗಿ ಭಾರತೀಯ ಚುನಾವಣಾ ಆಯೋಗ ಈ ಕ್ಷೇತ್ರದಲ್ಲಿ ಒಟ್ಟು 285 ಮತಗಟ್ಟೆಗಳು ಬರುತ್ತೆ. 285 ಮತಗಟ್ಟೆಗಳು ಬರುತ್ತೆ. ಈ ಕ್ಷೇತ್ರದಲ್ಲಿ ಮರು ಮತದಾನ ಮಾಡೋಕೆ ಘೋಷಣೆಯನ್ನ ಮಾಡುತ್ತೆ, ಆದೇಶವನ್ನ ಮಾಡುತ್ತೆ. ಅದಾದ ಬಳಿಕ ಆಗಿರುವಂತಹ ಬೆಳವಣಿಗೆಯನ್ನ ಗಮನಿಸಬೇಕಾಗತ್ತೆ. ಇದರ ಫಲಿತಾಂಶ ಬರೋದು ಮೇ 24ನೇ ತಾರೀಕು. ಇದರ ಫಲಿತಾಂಶ ಅಂತ ಹೇಳಿದ್ರೆ ಇನ್ನೂ ಕೂಡ ವೋಟಿಂಗ್ ಆಗಿಲ್ಲ. ಅಲ್ಲಿ ವೋಟಿಂಗ್ ಆದ್ಮೇಲೆ 21ನೇ ತಾರೀಕು ವೋಟಿಂಗು, 24ಕ್ಕೆ ಫಲಿತಾಂಶ ಬರುತ್ತೆ ಅಂತೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡಿತ್ತು. ಚುನಾವಣೆಗೆ 2 ದಿನ ಇರುವಾಗಲೇ, ಚುನಾವಣೆಗೆ ಇನ್ನೂ 2 ದಿವಸ ಬಾಕಿ ಇದೆ. ಟಿಎಂಸಿಯ ಅಭ್ಯರ್ಥಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ವಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕದನ ಏರ್ಪಡಬಹುದು ಎನ್ನುವಂತ ಒಂದು ನಿರೀಕ್ಷೆ ಖಂಡಿತವಾಗ್ಲೂ ಇತ್ತು. ಆದ್ರೆ ಜಹಾಂಗೀರ್ ಖಾನ್ ಟಿಎಂಸಿ ಅಭ್ಯರ್ಥಿ ಹಿಂದೆ ಸರಿಯೋ ಕಾರಣ ಏನು? ಸಂಪತ್, ಪ್ರಮುಖವಾಗಿ ಕಳೆದ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿಯ ಅಭ್ಯರ್ಥಿ ಜಹಾಂಗೀರ್ ಖಾನ್ ಸುಮಾರು
35,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಆದರೆ ಅಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಕೂಡ ಮಾಡಿತ್ತು. ಜೊತೆಗೆ ಬೇರೆ ಬೇರೆ ಪಕ್ಷಗಳು ಕೂಡ ಅದನ್ನ ಬೆಂಬಲಿಸಿತ್ತು. ಜೊತೆಗೆ ಅದನ್ನ ಸಾಬೀತು ಮಾಡಿದಂತ ಅಲ್ಲಿರುವಂತಹ ಬೂತ್ ಮಟ್ಟದ ಅಧಿಕಾರಿಗಳೇನಿದ್ರು ಇದನ್ನ ಮರು ಚುನಾವಣೆಗೂ ಕೂಡ ದಿನಾಂಕವನ್ನು ನಿಗದಿ ಮಾಡಿದ್ರು. ನಾಳೆ ಮರು ಚುನಾವಣೆ ನಡೆಯಲಿದೆ. ಆದರೆ ಒಂದು ದಿನ ಮುಂಚಿತವಾಗಿ ಇದೀಗ ಮತ್ತೊಂದು ರೀತಿಯಾದಂತಹ ಬೆಳವಣಿಗೆ ನಡೆಯುವಂತಹ ನೆಲೆ ಗಮನಿಸಬೇಕಾಗುತ್ತೆ. ಸುಮಾರು 35,000 ಅಂತರದ ಮತಗಳಿಂದ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ಗೆದ್ದಿದ್ರು. ಆದರೆ ಅವರೇ ಇವತ್ತು ಆ ಒಂದು ಕ್ಷೇತ್ರದಿಂದ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಆದರೆ ಅವರು ಯಾಕೆ ಆ ಒಂದು ಕ್ಷೇತ್ರವನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಅವರನ್ನ ಕಿಡ್ನಾಪ್ ಮಾಡಲಾಗಿದೆಯೋ ಅಥವಾ ಬೇರೆ ಏನಾದರೂ ಇಲ್ಲಿ ಸಂಚುಗಳು ನಡೆದಿದೆ ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಆದರೆ ಅವರು ನಾಪತ್ತೆ ಆಗಿರೋದ್ರಿಂದ ಬಹುತೇಕ ಸದ್ಯಕ್ಕೆ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಹಣಾಹಣಿ ನಡೆದಿತ್ತು. ಆ ಕಾರಣದಿಂದಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಿರೀಕ್ಷೆನೆ ಇಟ್ಟುಕೊಳ್ಳಲಾಗಿದೆ. ಬಹುತೇಕ ಅವರನ್ನ ಜಹಾಂಗೀರ್ ಖಾನ್ ಇಲ್ಲಿ ನಾಪತ್ತೆ ಆಗಿರೋದಕ್ಕೆ ಪ್ರಮುಖ ಕಾರಣಗಳು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಲ್ಲಿ ನಾನಾ ರೀತಿಯಾದಂತಹ ಬೆದರಿಕೆ ಕರೆಗಳು ಕೂಡ ಹಿಂದೆ ಬಂದಿತ್ತು ಅನ್ನೋಂಥದ್ದನ್ನ ಆರೋಪ ಮಾಡ್ತಾ ಇತ್ತು. ಟಿಎಂಸಿ ಪಕ್ಷವು ಕೂಡ ಆರೋಪ ಮಾಡ್ತಾ ಇತ್ತು. ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಇವತ್ತು ಅವರು ನಾಪತ್ತೆ ಆಗಿದ್ದಾರೆ. ಈ ಕಾರಣದಿಂದಾಗಿ ಅಲ್ಲಿ ಬೇರೆ ಏನೇನು ಬೆಳವಣಿಗೆಗಳು ನಡೆದಿರಬಹುದು. ಆದರೆ ಇನ್ನೂ ಕೂಡ ಅದನ್ನು ಅಧಿಕೃತವಾಗಿ ಯಾವೊಂದು ಕಾರಣಕ್ಕಾಗಿ ಅವರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಜೊತೆಗೆ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ IAS ಅಧಿಕಾರಿಯ ಮೇಲೆ ಅವರು ವಾಗ್ದಾಳಿಯನ್ನು ನಡೆಸಿದ್ರು, ಜೊತೆಗೆ ಆರೋಪಗಳನ್ನು ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಮುಖ್ಯವಾಗಿ ಅಲ್ಲಿ ವಾಗ್ವಾದಗಳು ಇಬ್ಬರು ವ್ಯಕ್ತಿಗಳ ನಡುವೆ ನಡೀತು. ಒಂದು ಕಡೆ ಪೊಲಿಟಿಷಿಯನ್, ಮತ್ತೊಂದು ಕಡೆಗೆ ಅಧಿಕಾರಿ ಬ್ಯೂರೋಕ್ರಾಟ್ಸ್ ಇಬ್ಬರ ನಡುವೆ ನಡೆದಂತಹ ಮಾತಿನ ಚಕಮಕಿಯಿಂದಾಗಿ ಜೊತೆಗೆ ಹಗರಣಗಳು ಕೂಡ ನಡೆದಿತ್ತು ಅನ್ನುವಂಥ ಆರೋಪಗಳಿದ್ದಂಥ ಕಾರಣದಿಂದಾಗಿ ಅಲ್ಲಿ ಮರು ಚುನಾವಣೆಗೆ ದಿನಾಂಕವನ್ನು ನಿಗದಿ ಮಾಡಲಾಯಿತು. ಹಾಗಾಗಿ IAS ಅಧಿಕಾರಿಗಳು ಸಹಜವಾಗಿ ಕೆಲವೊಂದಿಷ್ಟು ಆಡಳಿತವನ್ನ ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ನಾನು ಸಿಂಗಂ ಇದ್ದೀನಿ ಅನ್ನುವಂಥ ಒಂದು ಮಾತನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ನೀನು ಸಿಂಗಂ ಇದ್ರೆ ನಾನು ಪುಷ್ಪ ಇದ್ದೀನಿ, ಈ ರೀತಿಯಾದಂತಹ ಸಿನಿಮೆಯ ಡೈಲಾಗ್ಗಳನ್ನು ಹೊಡೆಯುವ ಮೂಲಕವಾಗಿ ರಾಜಕೀಯ ವ್ಯಕ್ತಿಗಳು ಇದನ್ನ ದುರುಪಯೋಗ ಪಡಿಸಿಕೊಂಡಿದ್ರು. ಜೊತೆಗೆ ಹಗರಣ ನಡೆದಿದೆ ಅನ್ನುವಂಥ ಕಾರಣದಿಂದಾಗಿ ಅಕ್ರಮ ಹಗರಣಗಳು ನಡೆದಿತ್ತು ಆ ಒಂದು ಕ್ಷೇತ್ರದಲ್ಲಿ ಅನ್ನೋ ಕಾರಣಕ್ಕಾಗಿ ಇದೀಗ ಮರುಚುನಾವಣೆ ನಡೀತಾ ಇದೆ. ಆ ಕಾರಣದಿಂದಾಗಿ ಇದೀಗ ಆ ವ್ಯಕ್ತಿ ನಾಪತ್ತೆ ಆಗಿರೋದ್ರಿಂದ ಅಭ್ಯರ್ಥಿ ಅಲ್ಲಿ ಬೇರೆ ರೀತಿಯ ಓಕೆ